ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇರ್ಬೋದು, ಬಸವ ಕಲ್ಯಾಣದಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ನಾವೆಲ್ಲರೂ ಸಮನ್ವಯ ಸಮಿತಿಯವರು ಭಾಗಿಯಾಗಿ ಅವರಿಗೆ ನ್ಯಾಯ ಕೊಡುವಂಥ ಒಂದು ಪ್ರಾಮಾಣಿಕವಾದಂಥ ಕೆಲಸ ನಾವು ಈ ಹಿಂದಿನಿಂದ ಮಾಡ್ತಾಯಿದ್ದೀವಿ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಆದರೂ ಕೂಡ ಯಾಕೆ ಭಾಗಿಯಾಗಿಲ್ಲ ಅನ್ನುವಂಥ ಒಂದು ಕೂಗು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಸ್ಪಷ್ಟೀಕರಣ ಕೊಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಸಮನ್ವಯ ಸಮಿತಿ ಮುಖಂಡರು ಭಾಗಿಯಾಗಿದ್ದೀವಿ. ನಮ್ಮ ಏನು ಹೋರಾಟಗಾರರು ಈ ಹಿಂದೆ ನಮ್ಮ ಶಿವಕುಮಾರ್ ನಾಟಿಕರ್ ಆಗಿರ್ಬೋದು, ಶೋಭಾ ಬಾಣಿಯವರಾಗಿರ್ಬೋದು, ಸಬಣ್ಣ ತಳವಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ, ರವಿಕುಮಾರ್ ಅವರು, ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡೋಲ್ಲ. ಅವರು ಸಮಾಜ ಪರವಾಗಿ ಕೆಲಸ ಮಾಡಿದ್ದಾರೆ, ಅಲ್ಲಿ ಯಾಕೆ ಬಂದವರು ಅಂತ ನಮಗೆ ಮಾಹಿತಿ ಇಲ್ಲ. ಇವರು ಎಂದಿಗೂ ಕೂಡ ಈ ಇಷ್ಟು ಘಟನೆಗಳಾದವು, ಈ ಯಾವ ಘಟನೆಗಳಲ್ಲೂ ಕೂಡ ಒಂದು ಘಟನೆಯಲ್ಲಿ ಅವರು ಪಾಲ್ಗೊಂಡಿಲ್ಲ. ಎರಡನೇ ವಿಷಯ, ಅವರು ಮಾಡೋದು ತಳವಾರ ಮತ್ತು ಪರಿವಾರದು ಏನು ಸುಮಾರು 8-9 ತಿಂಗಳಿಂದ ಗೊಂದಲದಲ್ಲಿದೆ, ಅವಕ್ಕೆ ಸರ್ಟಿಫಿಕೇಟ್ ಕೊಡಿಸ್ಬೇಕೆನ್ನುವಂಥ ಒಂದು ಉದ್ದೇಶ. ಎರಡನೇದು ಕೋಲಿ ಕಪಲಿ ಅನ್ನುವಂಥ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆನ್ನುವಂಥ ಉದ್ದೇಶ. ಈ ಎರಡೂ ಹಂತದಲ್ಲಿ ಕೂಡ ಅವರು ಎಂದಿಗೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು 30 ವರ್ಷಗಳ ಘಟನೆ ಆಗ್ಯಾವ, ಇಲ್ಲಿ ಕೂಡ ಅವರು ಭಾಗಿಯಾಗಿಲ್ಲ. ಏಕಾಏಕಿ ಇವತ್ತಿನ ದಿವಸ ಈ ಮುಕ್ತ ಜನರನ್ನು ಕರೆಸಿ ಇವತ್ತಿನ ದಿವಸ ಯಾವ ಪುರುಷಾರ್ಥಕ್ಕಾಗಿ ಇವತ್ತಿನ ದಿವಸ ಈ ಹೋರಾಟ ಮಾಡೋದಂಥದ್ದು ನಮ್ಗೆ ಅರ್ಥ ಆಗಿಲ್ಲ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ, ಸುಮಾರು 8-9 ತಿಂಗಳಿಂದ ಏನು ನಮ್ಮ ತಳವಾರ ಸಮುದಾಯಕ್ಕೆ ಈ ಪರಿಶಿಷ್ಟ ಪಂಗಡದ ಏನು ಪ್ರಮಾಣ ಪತ್ರ ಸರಳವಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಕೂಗು ನಮ್ಮದೆಲ್ಲ ಇದರಿಂದ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದೀವಿ. ಆಮೇಲೆ ನಮ್ಮ ಸರ್ದಾರ್ ರಾಯಪುರ ನೇತೃತ್ವದಲ್ಲಿ ಟೆಂಟ್ ಹಾಕಿ ಅಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ಪ್ರತಿಯೊಬ್ಬ MLA ಬಂದು ಹೋರಾಟ ಮಾಡ್ತಾಯಿದ್ದೀವಿ. ಇವೆಲ್ಲ ಘಟನೆ ಹೋರಾಟ ಮಾಡಿದ್ರೂ ಕೂಡ ಇವತ್ತಿನ ದಿವಸ ಅದು ನ್ಯಾಯ ಸಿಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಏನು ಕಳೆದ ಹಿಂದುಳಿದ ವರ್ಗ ಎಲ್ಲ ಸಾಂವಿಧಾನಿಕವಾಗಿ ಸಿಗುವಂಥ ಸೌಲಭ್ಯಗಳನ್ನು ಬೇರೆ ಬೇರೆ ಪಂಗಡಗಳಿಗೆ ಸಿಗುವಂಥ ಕಾರ್ಯ ಮಾಡುವಲ್ಲಿ ನಮ್ಮ ಮಹಂತೇಶ್ ಕೌಲ್ಗೆ ಮುಂಚೂಣಿಯಲ್ಲಿದ್ದಾರೆ ಅಂತ ನಿಮಗೆಲ್ಲರಿಗೂ ಗುರ್ತಿದೆ. ಆದರೂ ಕೂಡ ನನ್ನ ಸಹಮಿತ್ರ ಮತ್ತು ಒಂದೇ ವೃತ್ತಿಯಲ್ಲಿ ಇರೋದರಿಂದ ಅಭಿಮಾನದ ಗೌರವ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಆ ದಿವಸ ನಮ್ಮ ಎಲ್ಲ ಸಹಮಿತ್ರರನ್ನು ನಮ್ಮ ಪತ್ರಿಕೆ ಕೊಟ್ಟಿದ್ದೀನಿ, ಇನ್ನೊಂದು ತಾಸಿನಲ್ಲಿ ಪ್ರಿಂಟಾಗಿ ಬರುತ್ತೆ. ಈಗ ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರ್ಯದರ್ಶಿಗಳಾದಂಥ ಹಣಮಯ್ಯ ಆಲೂರು ಕೂಡ ಉಪಸ್ಥಿತರಿದ್ದಾರೆ. ಈಗಾಗಲೇ ಹೇಳದಂತೆ ಸಾಮಾಜಿಕ ನ್ಯಾಯ ಪಡೆಯುವಲ್ಲಿ ಈ ನಮ್ಮ ಮಹಂತೇಶ್ ಅವರು ಜಾತಿ ಗಣತಿ ಹಿಡಿದು ಈ ಕಳೆದ ದಶಕದಲ್ಲಿ ಹೆಚ್ಚು ಧ್ವನಿ ಎಬ್ಬಿಸೋಂಥ ಭಾಗದಿಂದ ಯಾರಾದರೂ ಇದ್ದರೆ ಅದು ಮಹಂತೇಶ್ ಕೌಲ್ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿದೆ ಪತ್ರಿಕಾ ಮಾಧ್ಯಮದವರಿಗೆ. ಆದರೂ ಕೂಡ ಅವರಿಗೆ ಸೂಕ್ತವಾದ ಸ್ಥಾನ ಭಾಳ ತಡವಾಗಿ ಬಂದಿದೆ, ಆದರೂ ನಮಗೆ ತೃಪ್ತಿ ಇದೆ. ಈ ಭಾಗದ ಅಲ್ಲಿ ಓದಿರುತ್ತಿರುವಂಥ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ, BE ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಅದೇ ದಿವಸ. ಯಾಕಂದರೆ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿರ್ತಾರೆ, MLAಗಳಿರ್ತಾರೆ. ಅವ್ರ ಮುಖಾಂತರ ಸಿದ್ದರಾಮಯ್ಯನವ್ರಿಗೆ ಮುಟ್ಟಿ ಸರ್ಕಾರದ ಮುಖಾಂತರ ಅದನ್ನು ಜಾರಿಗೊಳಿಸಲಿಕ್ಕೆ ಈ ಭಾಗದಲ್ಲಿ ಹಿಂದುಳಿದ ವರ್ಗದವರಿಗೆ ಓದುವಂಥ ಬಡ ಮಕ್ಕಳಿಗೆ ಹಾಸ್ಟೆಲ್ಗಳಿಲ್ಲ. ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಆ ಯೂನಿವರ್ಸಿಟಿಯಲ್ಲಿ 218 ಕಾಲೇಜುಗಳು ಬರ್ತವೆ. ಅದರಲ್ಲಿ 28 ಸರ್ಕಾರಿ ಕಾಲೇಜುಗಳಿದ್ದಾವೆ, ಉಳುಕಿವೆಲ್ಲ ಪ್ರೈವೇಟ್ ಏಡೆಡ್ ಕಾಲೇಜ್ ಇದ್ದಾವೆ. 4 ರೀಜ್ನಲ್ ಸೆಂಟರ್ನಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಆದರೆ ಏನು ಬಡ ಮಕ್ಕಳೇನು ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಮುಂದಾಗ್ತಾರೆ. ಈಗಾಗಲೇ ಸ್ವಲ್ಪ ಸೌಲಭ್ಯ ಸಿಕ್ಕಿದೆ. 371ನಲ್ಲಿ ಸ್ವಲ್ಪ ಜನ ತಾಂತ್ರಿಕ ಮೀಸಲಾತಿ ಪಡ್ತಾ ಇದ್ದಾರೆ. ಇನ್ನೂ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನೂ ಉನ್ನತ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅವ್ರಿಗೆ ಹಾಸ್ಟೆಲ್ ಇದ್ದರೆ ತಂದೆ ತಾಯಿ ಬಡ ಲೇಬರ್ ಇರ್ತಾರೆ, ಅವ್ರ ಮಕ್ಕಳಿಗೆ ಕಲಿಸೋದಾಗೋದಿಲ್ಲ. ಅಂಥ ವಿದ್ಯಾರ್ಥಿಗಳು ಮೆರಿಟ್ ಮೇಲೆ
ವಿದ್ಯಾಭ್ಯಾಸ ಮಾಡಿದ್ರೆ ಹಾಸ್ಟೆಲ್ನಲ್ಲಿದ್ದು ಅವರು ಉನ್ನತ ಸ್ಥಾನ ಪಡಿತಾರೆ, ಈ ಸಾಮಾಜಿಕ ನ್ಯಾಯ ಪಡೆದಂತಾಗುತ್ತೆ ಅಂತ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಅವ್ರನ್ನ ಅದು ಮಾಡ್ತೀನಿ. ಜೊತೆಗೆ ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಆಳಂದ ತಾಲೂಕು ಆಗಿರ್ಬೋದು, ಅಫಜಲ್ಪುರ ತಾಲೂಕು ಆಗಿರ್ಬೋದು, ಆಯಾ ತಾಲೂಕಿನಲ್ಲಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ಕೊಳ್ತಾ ಇವತ್ತೇನು ಕೂಟ್ನೂರು ಗ್ರಾಮದಲ್ಲಿ ದಿನಾಂಕ 19/12/2025 ಆನಂದ್ ಸಿದ್ದಪ್ಪ ತಳವಾರ್ ಎಂಬ ರೈತ ಹೊಲದಲ್ಲಿ ಏನು ತೊಗರಿ ಮತ್ತು ಹತ್ತಿಗೆ ಎಣ್ಣೆಯನ್ನು ಹೊಡೆದು ಕೀಟನಾಶಕವನ್ನು ಸಿಂಪಡಿಸಿ ನಂತರ ಮನೆಗೆ ಹೋದ ನಂತರ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕನಿಗೆ ಹೇಳ್ತಾನೆ, ನನಗೆ ಏನು ಮಾಡಲಿ, ಇದು ಎಲ್ಲ ಹತ್ತಿ ಬಂದರೂ ಅಷ್ಟು ಬರಲ್ಲ, ಸಾಲ ಹೆಂಗೆ ಮುಗಿಸ್ಲಿ, ಸುಮಾರು 7-8 ಲಕ್ಷ ಸಾಲ ಆಗ್ಯದ, ಹಾಗಾಗಿ ನನಗೆ ಭಾಳ ಮನಸ್ಸಿಗೆ ತಳಮಲ ಆಗತ್ತದ, ನಾ ಏನು ಮಾಡೋದು ಗೊತ್ತಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ತಾಯಿ ಹೊಲದಲ್ಲಿದ್ದಳು. ಆ ಸಂದರ್ಭದಲ್ಲಿ ಇವತ್ತು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಕೂಡ ಆಗಿದೆ. ಆದರೆ ಸುಮಾರು 10-15 ದಿವಸ ಆದರೂ ಕೂಡ ಇವತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಲಿ, ಜೇವರ್ಗಿ ತಾಲೂಕಿನ ಶಾಸಕರಾಗಲಿ ಆ ರೈತನ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಒಂದು ಸೌಜನ್ಯವನ್ನು ಕೂಡ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇಲ್ಲ ಸರ್ಕಾರದ ಜನಪ್ರತಿನಿಧಿಗಳಾಗಿ ಸರ್ಕಾರ ಅವ್ರದ್ದಿಟ್ಕೊಂಡು ಇವತ್ತು ಬಹಳ ಒಂದು ವಿಷಾದನೀಯ ವಿಷಯ ಇದು. ಇವತ್ತು ಜಿಲ್ಲೆಯಲ್ಲಿ ಅನೇಕ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ರೈತರ ಒಂದು ಕಷ್ಟಗಳಿಗೆ ಬೆಲೆನೇ ಇಲ್ಲ ಅಂತ ನನಗೆ ಆಗ್ತಾ ಇದೆ. ಇವತ್ತು ನೀವುಗಳೆಲ್ಲರೂ ಕೂಡ ನೋಡಿದ್ದೀವಿ, ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಅತಿವೃಷ್ಟಿ ಮತ್ತು ನೆರೆ ಪ್ರವಾಹದಿಂದ ಸಂಪೂರ್ಣ ಜಿಲ್ಲೆ ಎಷ್ಟು ಕೊಡಿ ನೀವು ಕೊಡಿ ಇದೆ ನೀವು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.